ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಪ್ರತಿ ತಿಂಗಳು ಸಹ ಸಂಕಷ್ಟಹರ ಚತುರ್ಥಿ ಬಂದೇ ಬರುತ್ತದೆ. ಅದೇ ರೀತಿ ಈ ಒಂದು ಅತಿ ಶ್ರೇಷ್ಠವಾದ ಜ್ಯೇಷ್ಠ ಮಾಸದಲ್ಲಿ ಬರುವ ಕೃಷ್ಣ ಪಿಂಗಾಳ ಸಂಕಷ್ಟಹರ ಚತುರ್ಥಿ ಯಾವ ದಿನ ಬಂದಿದೆ, ಸಂಕಷ್ಟಹರ ಚತುರ್ಥಿ ತಿಥಿಯು ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ, ಚಂದ್ರೋದಯದ ಸಮಯವೇನು, ಸರಳವಾದ ಪೂಜಾ ವಿಧಾನ, ಯಾವ ದಿವಸ ನಾವು 3ನೇ ತಾರೀಕು ಪೂಜೆಯನ್ನು ಮಾಡಬೇಕಾ ಅಥವಾ 4ನೇ ತಾರೀಕು ಪೂಜೆಯನ್ನು ಮಾಡಬೇಕಾ, ಎಲ್ಲದರ ಒಂದು ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಮೊದಲಿಗೆ ಜ್ಯೇಷ್ಠ ಮಾಸದಲ್ಲಿ ಬರುವಂತಹ ಸಂಕಷ್ಟಹರ ಚತುರ್ಥಿಯನ್ನು ನಾವು ಕೃಷ್ಣ ಪಿಂಗಾಳ ಸಂಕಷ್ಟಹರ ಚತುರ್ಥಿ ಅಂತ ಆಚರಣೆ ಮಾಡ್ತೀವಿ. ಕೃಷ್ಣ ಪಿಂಗಾಳ ಸಂಕಷ್ಟಹರ ಚತುರ್ಥಿ ಅಂದರೆ ಕಪ್ಪು ಬಣ್ಣ, ಕಂದು ಬಣ್ಣ, ಕೃಷ್ಣನ ಬಣ್ಣ ಅಂತ ಹೇಳ್ತಾರೆ. ನೀವು ಗಣಪತಿಯನ್ನು ನೋಡಿರ್ಬೋದು, ಯಾವುದೇ ಒಂದು ರೂಪಕ್ಕೆ ಹೋಲಿಸಿದ್ರೂ ಅವರು ತುಂಬ ಚೆನ್ನಾಗಿ ಹೊಂದ್ಕೊಳ್ತಾರೆ. ಹಾಗಾಗಿ ಈ ಒಂದು ಮಾಸದಲ್ಲಿ ಕೃಷ್ಣ ಪಿಂಗಾಳ ಅಥವಾ ಪಿತಾ ಎನ್ನುವ ಹೆಸರಿನಿಂದ ಈ ಒಂದು ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡ್ತೀವಿ. ಈ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡೋದ್ರಿಂದ ದೀರ್ಘಾಯುಷ್ಯು, ಉತ್ತಮವಾದ ಆರೋಗ್ಯ ಮತ್ತು ಐಶ್ವರ್ಯ ಅನ್ನೋದು ಪ್ರಾಪ್ತಿಯಾಗುತ್ತದೆ ಅಂತ ಹೇಳ್ತಾರೆ. ಇನ್ನು ಅಷ್ಟೇ ಅಲ್ಲದೆ ಚತುರ್ಥಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯವಾಗುತ್ತದೆ ಮತ್ತು ಚಂದ್ರೋದಯದ ಸಮಯ ಏನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ನಾವು ಈ ಒಂದು ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದಲ್ಲಿ ಆಚರಿಸುವಂಥ ಸಂಕಷ್ಟಹರ ಚತುರ್ಥಿಯು ನಾವು ಶುಕ್ರವಾರ ಜುಲೈ 3ನೇ ತಾರೀಕು ಆಚರಣೆ ಮಾಡ್ತೀವಿ. ಯಾಕಂತಂದರೆ ನಮಗೆ ಚತುರ್ಥಿ ತಿಥಿ ಅನ್ನೋದು ಶುಕ್ರವಾರ ಬೆಳಗ್ಗೆ 11 ಗಂಟೆ 20 ನಿಮಿಷಕ್ಕೆ ಪ್ರಾರಂಭವಾಗಿ ಜುಲೈ 4ನೇ ತಾರೀಕು ಮಧ್ಯಾಹ್ನ 12 ಗಂಟೆ 39 ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ. ನಮಗೆ ಚಂದ್ರೋದಯಕ್ಕೂ ಮತ್ತು ಚತುರ್ಥಿ ತಿಥಿ ಇದ್ದಾಗ ನಾವು ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡಬೇಕು. ಅಂದರೆ ಚಂದ್ರನ ಉದಯದ ಸಮಯದಲ್ಲಿ ನಮಗೆ ಚತುರ್ಥಿ ತಿಥಿ ಅನ್ನೋದು ಇರಬೇಕು ಸ್ನೇಹಿತರೆ. ಇನ್ನು ಆ ದಿನ ಚಂದ್ರೋದಯವನ್ನು ನೋಡೋದಾದರೆ ರಾತ್ರಿ 9 ಗಂಟೆ 53 ನಿಮಿಷ ಅಂತ ಹೇಳ್ತಾರೆ. ಆದರೆ ಅಷ್ಟು ಬೇಗ ಕಾಣಲ್ಲ, ಯಾಕಂದರೆ ಈಗ ಮಳೆ ಬಾರೋ ವಾತಾವರಣ ತುಂಬ ಇದೆ. ಸ್ವಲ್ಪ ಎತ್ತರದ ಪ್ರದೇಶಗಳಿಗೆ ಹೋದರೂ 10-10:30 ಆಸುಪಾಸಿನಲ್ಲಿ ಚಂದ್ರ ಗೋಚರಿಸ್ಬೋದು. ಒಂದು ವೇಳೆ ಗೋಚರಿಸಿಲ್ಲ ಅಂತಂದರೆ ಮನೆಯಲ್ಲಿ ಯಾವುದಾದ್ರೂ ದೇವ್ರ ಫೋಟೋದಲ್ಲಿ ಚಂದ್ರ ಇದ್ದೇ ಇರ್ತಾನೆ. ಚಂದ್ರನನ್ನು ನೋಡಿ ನಮಸ್ಕಾರ ಮಾಡಿ ಅಕ್ಷತೆಯನ್ನು ಹಾಕಿ ಅರ್ಘ್ಯವನ್ನು ಕೊಟ್ಟು ಉಪವಾಸವನ್ನು ಬಿಡ್ಬೋದು. ಇಲ್ಲಾಂದರೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ಹೂವನ್ನು ಹಾಕಿ ಪೂಜೆಯನ್ನು ಮಾಡಿ ಅರ್ಘ್ಯವನ್ನು ಕೊಟ್ಟು ನಾವು ಉಪವಾಸವನ್ನು ಬಿಡ್ಬೋದು. ಇನ್ನು ಪ್ರತಿ ಸಂಕಷ್ಟಹರ ಚತುರ್ಥಿ ಪೂಜೆಯನ್ನು ನೀವು ಮಾಡೇ ಮಾಡ್ತೀರಾ, ಅದನ್ನು ನಾನು ವಿಶೇಷವಾಗಿ ಏನು ಹೇಳಬೇಕಾಗಿಲ್ಲ. ಮುಖ್ಯವಾಗಿ ಸಂಕಷ್ಟಹರ ಚತುರ್ಥಿ ಅಂದರೆ ಕೆಂಪು ಹೂಗಳು, ದಾಸವಾಳದ ಹೂಗಳಾಗಿರ್ಬೋದು, ಗುಲಾಬಿ ಹೂವು, 21 ಗರಿಕೆ, ಕಡಲೆಕಾಳಿನ ಹಾರ ಮತ್ತು ಮೋದಕ, ಕಡುಬು ಈ ರೀತಿಯಾದಂತಹ ಸಿಹಿ ಖಾದ್ಯಗಳನ್ನ ಮಾಡಿ ಗಣಪತಿಗೆ ನೈವೇದ್ಯವನ್ನು ಮಾಡಿ ಪೂಜೆಯನ್ನು ಮಾಡ್ತೀನಿ ಅಂತ ಬೆಳಗ್ಗೆನೇ ಬೇಗ ಎದ್ದು ತಲೆ ಸ್ನಾನವನ್ನು ಮಾಡಿಕೊಂಡು ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡ್ತೀನಿ ಅಂತ ಬೇಡ್ಕೊಂಡು ಸಾಯಂಕಾಲ ಪೂಜೆಯನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ. ಇನ್ನು ವಿಶೇಷವಾಗಿ ಈ ಕೃಷ್ಣ ಪಿಂಗಳ ಸಂಕಷ್ಟಹರ ಚತುರ್ಥಿಯನ್ನು ಮಾಡೋದ್ರಿಂದ ನಮಗೆ ಉತ್ತಮವಾದ ಆಯುಷ್ಯು, ಆರೋಗ್ಯ, ಐಶ್ವರ್ಯ ಅನ್ನೋದು ಲಭಿಸುತ್ತೆ. ಇನ್ನು ಅಷ್ಟೇ ಅಲ್ಲದೆ ಈ ದಿನ ಮುಖ್ಯವಾಗಿ ಮನೆಯ ಮಕ್ಕಳ ಇರ್ತಾರಲ್ಲ, ಅದರಲ್ಲೂ ಸ್ಕೂಲ್ಗೆ ಹೋಗುವಂಥ ಮಕ್ಕಳ ಕೈಯಿಂದ ಈ ದಿನ ಕಡಲೆಕಾಳು, ಬೆಲ್ಲ, ಬೆಣ್ಣೆ, ತುಪ್ಪ ಇಂತಹ ವಸ್ತುಗಳನ್ನ ದಾನ ಮಾಡೋದ್ರಿಂದ ಮಕ್ಕಳ ವಿದ್ಯಾಭಿವೃದ್ಧಿ ಅನ್ನೋದು ಅಭಿವೃದ್ಧಿಯಾಗುತ್ತದೆ. ಅಷ್ಟೇ ಅಲ್ಲದೆ ಮಕ್ಕಳ ಆಯುಷ್ನಲ್ಲಿ ಇರುವಂಥ ಯಾವುದೇ ರೀತಿಯಾದಂಥ ದೋಷಗಳಿದ್ರೂ ಸಹ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ. ಹಾಗಾಗಿ ಇಡೀ ದಿನ ಉಪವಾಸ ಇದ್ದು ಭಕ್ತಿ, ನಂಬಿಕೆ, ಶ್ರದ್ಧೆಯಿಂದ ಗಣಪತಿಯನ್ನು ಆರಾಧನೆ ಮಾಡಿದರೆ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ ಅನ್ನೋದು ಒಂದು ನಂಬಿಕೆ. ಇನ್ನು ಈ ಒಂದು ಕೃಷ್ಣ ಪಿಂಗಾಳ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡೋದ್ರಿಂದ ಮುಖ್ಯವಾಗಿ ಆರೋಗ್ಯದಲ್ಲಿರುವಂಥ ಸಮಸ್ಯೆಗಳೆಲ್ಲ ದೂರವಾಗಿ ದೀರ್ಘಾಯುಷ್ಯು ಅನ್ನೋದು ಅಭಿವೃದ್ಧಿಯಾಗುತ್ತದೆ ಅಂತ ಹೇಳ್ತಾರೆ. ಇನ್ನು ಈ ಒಂದು ಕೃಷ್ಣ ಪಕ್ಷದಲ್ಲಿ ಬರುವಂಥ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಕೃಷ್ಣ ಪಿಂಗಾಳ ಸಂಕಷ್ಟಹರ ಚತುರ್ಥಿಗೆ ವಿಶೇಷವಾದ ಒಂದು ವ್ರತಕಥೆ ಮತ್ತು ಪೂರ್ವದ ಕಥೆ ಅನ್ನೋದು ಸಹ ಇದೆ ಸ್ನೇಹಿತರೆ. ಈಗಾಗಲೇ ನಾನು ಹಿಂದಿನ ವಿಡಿಯೋಗಳಲ್ಲಿ ಅದನ್ನು ತಿಳಿಸ್ಕೊಟ್ಟಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಆ ವಿಡಿಯೋನ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಆದಷ್ಟು ನಾಳೆ ಗಣಪತಿ ಅಷ್ಟೋತ್ತರವನ್ನು ಹೇಳ್ತಾ ಕುಂಕುಮಾರ್ಚನೆಯನ್ನು